Hi students, welcome to Pattadakal English Academy and Banshankari English Academy. ಇವತ್ತಿನ ದಿವಸ PUC ಸೆಕೆಂಡ್ ಇಯರ್ದು ಒಂದು ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಫಸ್ಟ್ ಪೋಯಮ್. ಈ ಪೋಯಮ್ ಅನ್ನು ಲೈನ್ ಬೈ ಲೈನ್ ಸ್ಟಡಿ ಮಾಡೋಣ. ದಿಸ್ ಪೋಯಮ್ ಈಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ದಿಸ್ ಪೋಯಮ್ actually tells the story of two lovers, Romeo and Juliet. Yes, let us see what the poem is. Some pre-reading activity is given here. Have you heard of any legendary classical love stories? This question is asked to us. ಅಂದ್ರೆ ಈ ಪೋಯಮ್ದೊಳಗ ಇದೇ ಬರ್ತೈತಿ ಮೀನಿಂಗು ಅಂತ ಅರ್ಥ. ಏನಂದ್ರೆ ಈ ಪೋಯಮ್ದಾಗ ಲೆಜೆಂಡರಿ ಕ್ಲಾಸಿಕಲ್ ಲವ್ ಸ್ಟೋರಿ ಬರ್ತೈತಿ ಅಂತ ಹೇಳಿ. ಅಂದ್ರ ರೋಮಿಯೋ ಮತ್ತು ಜೂಲಿಯಟ್ ಇವ್ರದ್ದು ಲವ್ ಸ್ಟೋರಿ ಲೆಜೆಂಡರಿ ಆಗಿರ್ತಕ್ಕಂಥದ್ದು, ಹೀರೋಯಿಕ್ ಆಗಿರ್ತಕ್ಕಂಥದ್ದು ಅಂಡ್ ಟ್ರೆಡಿಷನಲ್ ಕ್ಲಾಸಿಕಲ್ ಆಗಿರ್ತಕ್ಕಂಥದ್ದು ಲವ್ ಸ್ಟೋರಿ. ಇನ್ ವಾಟ್ ಮ್ಯಾನರ್ ಡೂ ದೀಸ್ ಸ್ಟೋರೀಸ್ ಯೂಸುವಲಿ ಎಂಡ್? ಗೊತ್ತದ ನಿಮಗೆ ಗೊತ್ತ ಇರ್ತದ. ಡೆಪ್ತ್ ನಿಮ್ಗೆ ಇವತ್ತಿನ ಲವ್ ಸ್ಟೋರಿ ಅಲ್ಲ, ಹಳೆ ಕಾಲದ ಲವ್ ಸ್ಟೋರಿ ರೋಮಿಯೋ ಆ್ಯಂಡ್ ಜೂಲಿಯಟ್, ಪರ್ಟಿಕ್ಯುಲರ್ಲಿ ಶೇಕ್ಸ್ಪಿಯರ್ ಲವ್ ಸ್ಟೋರೀಸ್ ಏನದವಲ್ಲ ಡೆಪ್ತ್ದೊಳಗೆ ಎಂಡ್ ಆಗ್ತಾವ್ರಿ ಲವ್ ಸ್ಟೋರಿ ಎಲ್ಲ. ವೈ ಅಂತ ಕೇಳ್ತಾರ ಅಂದ್ರೆ ಟ್ರೂ ಲವರ್ಸ್ಗೆ ಸೊಸೈಟಿ ಅಲೋ ಮಾಡೋದಿಲ್ಲ ಲವ್ ಮಾಡಲಿಕ್ಕೆ ಅನ್ನುವಂಥದ್ದು ತೋರಿಸೋದ್ರ ಸಲುವಾಗಿ ಶೇಕ್ಸ್ಪಿಯರ್ ಅವರು ಸಾಮಾನ್ಯವಾಗಿ ಲವರ್ಸ್ ಅನ್ನ ಸಾಯಿಸ್ತಾರ. ಅಂದ್ರೆ ಸಾಯ್ತಾವ ಕ್ಯಾರೆಕ್ಟರ್ ರೋಮಿಯೋ ಅಂಡ್ ಜೂಲಿಯಟ್ ಅಂಡ್ ಪಿರಾಮಸ್ ಅಂಡ್ ಥಿಸ್ಬೆ ಅಂತಿತ್ತು ಒಂದು ಅವಾಗಿನ ಕಾಲದೊಳಗ. ಹಿಂಗ ಸಾಮಾನ್ಯವಾಗಿ ಅವರು ರೋಮಿಯೋ ಅಂಡ್ ಜೂಲಿಯಟ್ ಇವ್ರು ಸಾಮಾನ್ಯವಾಗಿ ಏನಾಗ್ತಾರ ಅಂತಂದ್ರ ಟ್ರಾಜಿಕ್ ಎಂಡ್ ಆಗಿರ್ತೈತಿ. ಎಸ್, ದ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟೋರಿ: ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ಫೆರೋನಾ, the Capulets and the Montagues, were sworn enemies. Verona is a city. It is in the country of Italy. There were two noble families, kingly families. The names of two families are the Capulets and the Montagues. They are staunch enemies, rival enemies. They are rivalries. Romeo and Juliet belonged to rival families. Romeo belonged to Montagues. Juliet belonged to the Capulets. Okay. These two families are rival families. Staunch enemies they are. Old Lord Capulet, once it happens. Old Lord Capulet means the grandfather or father of Juliet. Old Lord Capulet arranged a grand supper, grand party. Though Romeo belonged to the family of Montagues, he belonged to Montagues family. Though he belonged to Montagues family, he attended. Why he went there? There was a purpose behind his going there. Why Romeo went to the party? Actually, they were rival families and Romeo was not invited. Romeo was uninvited, yet he went to the party. Why? He attended the supper in disguise. Why did he go there in disguise? ವೇಷ ಮರ್ಸ್ಕೊಂಡು ಹೋಗ್ತಾನಲ್ಲಿ. ಯಾಕೆ ವೇಷ ಮಾಡಿಸ್ಕೊಂಡು ಹೋಗ್ತಾನ ರೋಮಿಯೋ ಅಂತ ಕೇಳಿದ್ರೆ, ಏನ್ರಿ ನೀವು ವೈರಿ ಮನೆತನದವರು, ನಿಮ್ಗ ಅವ್ರಿಗೆ ವೈರಿಗಳು, ನೀವು ಅವ್ರ ಪಾರ್ಟಿಗೆ ಹೆಂಗೆ ಹೊಂಟ್ರಿ, ನಿಮ್ಮನ್ನ ಹೆಂಗೆ ಕರೆದ್ರು ಅಂತ ತಿಳ್ಕೊಂಡು ಮಂದಿ ಅಂದಿಗಿಂದಾರು ಅಂತ ತಿಳ್ಕೊಂಡು ಡಿಸ್ಗೈಸ್ನಾಗ ಹೋದ. ಆದರೆ ಯಾಕಾರ ಹೋಗ್ತಾನ ವೈರಿಗಳು ಕರೆಯದಿದ್ರು ಅಂದ್ರೆ ಟು ಸಿ ರೋಸ್ಲಿನ್. ರೋಸ್ಲಿನ್ ಎ ಕ್ಯಾರೆಕ್ಟರ್, ಎ ಪರ್ಸನ್, ಎ ಲೇಡಿ. Actually, Romeo was trying to love Rosalind. ರೋಸಲಿನ್ನ ಲವ್ ಮಾಡಕ್ ಪ್ರಯತ್ನ ಮಾಡ್ತಿದ್ದ, ಬಟ್ ರೋಸಲಿನ್ನ
ಆತನ್ನ ಲವ್ ಮಾಡ್ತಿರ್ಲಿಲ್ಲ. ರೋಸ್ಲಿನ್ ಎಲ್ಲಿ ಹೋಗ್ತಾಳ ಅಲ್ಲಿ ರೋಮಿಯೋ ಹೋಗ್ತಿದ್ದ. ರೋಸ್ಲಿನ್ ಆ ಪಾರ್ಟಿಗೆ ಹೋಗಿದ್ದು, ಅದಕ್ಕೆ ರೋಸ್ಲಿನ್ ನೋಡಕಂತ ಇವ ಆ ಪಾರ್ಟಿಗೆ ಹೋದ. ರೋಸ್ಲಿನ್ ನೋಡಕಂತ ಪಾರ್ಟಿಗೆ ಹೋದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಡ್ಯಾನ್ಸ್ ಮಾಡುವಂತ ಜೂಲಿಯಟ್ ನೋಡ್ಬಿಟ್ಟ. ರೋಸ್ಲಿನ್ ಕೈ ಬಿಟ್ಟ. ಅಪ್ಪ ಎಂತ ಬ್ಯೂಟಿಫುಲ್ ಅದಳಪ್ಪ ರೋಮಿಯೋ ಜೂಲಿಯಟ್ ಈಕೆ ಅಂತ ಹೇಳಿ ರೋಸ್ಲಿನ್ ಕೈ ಬಿಟ್ಟು ಜೂಲಿಯಟ್ ಹಿಂದಿಂದ ಹೊಂಟ್ಬಿಟ್ಟ. ಎಸ್, ದೇರ್ ಹಿ ಸೀಸ್ ಈ Romeo. There he sees Juliet, where on the dance floor, Juliet was dancing in the party hall. And after he saw her, he was fascinated, attracted by her beauty. After the dance, he came to know that she is the daughter of Lord Capulet. Oh, she belonged to the rival family. Romeo thought that he belonged to the Montagues, and the lady he wanted to love, Juliet, belonged to the Capulets. How was it possible? ನಾವಿಬ್ರು ವೈರಿ ಮಂತಂದರಾದ್ರಲ್ಲ, ಹೆಂಗ್ ಮಾಡೋದು, ಏನ್ ಮಾಡೋದು ಗೊತ್ತಿಲ್ಲ, ಆದರೂ ಬಿಡೋದಿಲ್ಲ. ಶಿ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಮ್ ದ ಎನ್ಮಿ ಫ್ಯಾಮಿಲಿ. ಹೋಗಿ ಜೂಲಿಯಟ್ನ ಬಾಜು ನಿಲ್ತಾನ. ಅವಳು ಸಹಿತ ಇವನ್ ನೋಡಿ ಜೂಲಿಯಟ್ಗೂ ಲವ್ ಹುಟ್ಟಿ ಬರ್ತೈತಿ. ಶಿ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್. ಯಾವ ಮ್ಯಾನ್? ರೋಮಿಯೋ. ಯಾರವ? ಫ್ರಮ್ ದ ಎನಿಮಿ ಫ್ಯಾಮಿಲಿ. ಯಾವ ಫ್ಯಾಮಿಲಿ? ದ ಮೊಂಟೆಗ್ಯೂಸ್. ಆಕಿ ಯಾವ ಫ್ಯಾಮಿಲಿ? ಆಕಿ ದ ಕ್ಯಾಪುಲೈಟ್ಸ್. ಈ ರೀತಿ ಗೊತ್ತಿಲ್ದನ ಪ್ರೀತಿಯಲ್ಲಿ ಬೀಳ್ತಾರ. ಬಟ್ ನಂತರ ಗೊತ್ತಾಗ್ತೈತಿ ಅವರು ಎರಡು ವಿರುದ್ಧ ಫ್ಯಾಮಿಲಿಗಳಿಗೆ ಸಂಬಂಧಪಟ್ಟವು. ಈ ಶಿವಮಾನ್ಸಾಗ ನಡೀತಾವೆ ಇವತ್ತಿನ ಕಾಲದೊಳಗೆ ಇವೆಲ್ಲ. ದ ಫಾಲೋವಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದರ್ ಇಂಪ್ಲಿಸಿಟ್ ಫೀಲಿಂಗ್ಸ್ ಫಾರ್ ಒನ್ ಅನ್ನೋದಾರ. ದ ಫಾಲೋವಿಂಗ್ ವರ್ಸಸ್ ಅಂದ್ರೆ ಪೋಯಮ್. ಈ ಕೆಳಗೆ ಬರ್ತಕ್ಕಂಥ ಪೋಯಮ್ ಅವರಿಬ್ಬರದು ಲವ್. ಎಂತ ಲವ್ ರೀ? ಇಂಪ್ಲಿಸಿಟ್ ಫೀಲಿಂಗ್ಸ್. ಇಂಪ್ಲಿಸಿಟ್ ಅಂತಂದ್ರೆ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಡೈರೆಕ್ಟ್ ವೇ. ಓಪನ್ ಆಗಿ ಐ ಲವ್ ಯು ಹೆಂಗತೆ ಅಂತ ಹೇಳುವಂಗಿಲ್ಲ. ಒಟ್ಟು ಹಂಗ ಗೊತ್ತ ಇರ್ತದ ಇಬ್ಬರಿಗೂ. ನನ್ನ ಕಡೆ ಯಾಕೆ ನೋಡ್ಲಿಕ್ಕೆ ಹತ್ತಾನೇವ, ಆಕೆ ನನ್ನ ಕಡೆ ಯಾಕೆ ನೋಡ್ಲಿಕ್ಕೆ ಹತ್ತಾಳ, ನನ್ನ ಬಗ್ಗೆ ಲವ್ ಇದ್ದಾಗೈತೆ, ನನ್ನ ಬಗ್ಗೆ ಲವ್ ಗೊತ್ತಾಗ್ತೈತೆ. ಬಟ್ ದೇ ಕಾಂಟ್ ಎಕ್ಸ್ಪ್ರೆಸ್. ಆ ಥರದ ಲವ್ಗೆ ಇಂಪ್ಲಿಸಿಟ್ ಲವ್ ಅಂತ ಕರೀತಾರೆ. ಈ ಕೆಳಗಿನ ಪೋಯಮ್ ಅವರಿಬ್ಬರು ಲವ್ ಅನ್ನ ಹೇಳ್ತಾರೆ. ಇದಕ್ಕೆ ಸಾಲಿಲಕ್ಕಿ ಅಂತ ಕರೀತಾರೆ. ಸಾಲಿಲಕ್ಕಿ ಅಂತಂದ್ರೆ ಸ್ಟೇಜ್ ಮೇಲೆ ಒಂದು ಪಾತ್ರ ನಿಂತಿರ್ತೈತಿ. ರೋಮಿಯೋ ಜೂಲಿಯಟ್ ಡ್ರಾಮಾ. ಇದು ಡ್ರಾಮಾದಿಂದ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಒಂದು ಪೋಯಮ್ ಇದು. ರೋಮಿಯೋ ಜೂಲಿಯಟ್ ಡ್ರಾಮಾದೊಳಗ ಆಕ್ಟ್ 1 ಸೀನ್ 5 ದಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಪೋಯಮ್. ಗೊತ್ತಿರಲಿ ನಮಗಿದು. ರೋಮಿಯೋ ಆ ಸ್ಟೇಜ್ ಮೇಲೆ ಒಬ್ಬನೇ ನಿಂತು ಜೂಲಿಯಟ್ಗೆ ನೋಡಿ ಜೂಲಿಯಟ್ನ ವರ್ಣಿಸ್ಕೊಂತ ಹೋಗ್ತಾನ. ಇದೆಲ್ಲ ಯಾವಾಗ ನಡೀತದ? ಪಾರ್ಟಿ ಹಾಲ್ನೊಳಗ ನಡೀತದ. ಪಾರ್ಟಿ ಹಾಲ್ದೊಳಗ ಗೊತ್ತೈತಲ್ಲ ಬ್ಯಾಕ್ ಗ್ರೌಂಡ್ ನಿಮ್ಗೆ. Romeo went to the party hall even though he was not invited. The purpose behind it was to see Rosalind. But when he went to the party, he saw Juliet and he was attracted. She also was attracted by the charm of Romeo. ರೋಮಿಯೋ ಇದಕ್ಕೆ ಸಾಲಿಲಕ್ಕಿ ಅಂತ ಕರೀತಾರೆ. ಸಾಲಿಲಕ್ಕಿ ಅಂತಂದ್ರ ತಮ್ಮಷ್ಟಕ್ಕೆ ತಾವೇ ಹೇಳ್ಕೊಂತಾರ. ಅದನ್ನ ಸ್ಟೇಜ್ ಮೇಲೆ ಒಂದೇ ಪಾತ್ರ ನಿಂತಿರ್ತೈತಿ, ಎದುರಿಗೆ ಇನ್ನೊಂದು ಪಾತ್ರ ಇರೋದಿಲ್ಲ. ಪ್ರೇಕ್ಷಕರಿಗೆ ಹೇಳೋದು ಏನೇನ ಸೌಂದರ್ಯ, ಏನೇನ ಚೆಲವು ಅಂತ ಹೇಳಿ ಪ್ರೇಕ್ಷಕರಿಗೆ ಗೊತ್ತಾಗ್ತತಿ ಇವ್ನ ಮನಸ್ಸಿನಂದು. ಬಟ್ ಯಾರ ಬಗ್ಗೆ ಹೇಳ್ತಿರ್ತಾನ ಅವರು ಅವನ ಹತ್ರ ಇರೋದಿಲ್ಲ. ಆ ತರದ ಮಾತುಗಳಿಗೆ ಸಾಲಿಲಕ್ಕಿ ಅಂತ ಕರೀತಾರೆ. ಇದು ಕೂಡ ಸಾಲಿಲಕ್ಕಿ. ಇದು ಆಕ್ಟ್ ನಂಬರ್ 1 ಸೀನ್ ನಂಬರ್ 5. ದಿಸ್ ಸಾಲಿಲಕ್ಕಿ is made by Juliet. This verse is taken from a 3rd act 3rd scene 2nd. This is also soliloquy. In this soliloquy, she expresses her implicit love towards Romeo. Here in this soliloquy,
Romeo expressed his implicit love towards Juliet. He describes her in this way. Oh, he expresses his feelings, excitement. She doth teach, means Old English, she teaches. The torches to burn bright. She teaches the torches to burn bright. It means torch to teach the torch to burn. To teach the torches to burn bright means her beauty was brighter than the light of a torch. The light of a torch is bright, but her beauty is brighter than the light of a torch. So beautiful she was, so bright she was, so lovely she was, so fair she was. She doth teach the torches to burn bright. It seems she hangs upon the cheek of night imagination. Cheek of night, it is personification. It is dark, but he imagines that she hangs upon the cheek of night. Yes, like ಇದು continuous ತಗೋಬೇಕು. It seems she hangs upon the cheek of night as rich jewel in an Ethiopia's ear. Ethiop, African person, black person. ಅವಳ ಕಿವಿಯೊಳಗ ಒಂದು ಜುವೆಲ್ ಹೆಂಗೆ ಎದ್ದು ಕಾಣಿಸ್ತೈತೆ ನೋಡ್ರಿ, ಅಷ್ಟು ಚಂದಾಗಿ ಜೂಲಿಯಟ್ ಅಲ್ಲೇ ಕಾಣಿಸ್ಕೊಂತಿದ್ರು, ಅಷ್ಟು ಬ್ಯೂಟಿಫುಲ್ ಆಗಿ. ಒಂದು ಆಫ್ರಿಕನ್ ಲೇಡಿ ಕಿವಿಯೊಳಗಿನ ಚಿನ್ನದ ಓಲೆ ತರಹ ಅವಳು ಕಾಣಿಸ್ಕೊಂತಿದ್ರು. ಬ್ಯೂಟಿ ಟು ರಿಚ್ ಫಾರ್ ಯೂಸ್, ಭಾಳ ಬ್ಯೂಟಿಫುಲ್ ಇತ್ತು, ಭಾಳ ಕಾಸ್ಟ್ಲಿ ಇತ್ತು ಅಂದ್ರೆ ಯೂಸ್ ಮಾಡೋದಲ್ಲ, ಅದನ್ನ ಮುಚ್ಚಿಟ್ಟಿರ್ತೀವ್ರಿ. ಅಂದ್ರೆ ಈಗ ನೋಡ್ರಿ, ಈಗ ಹೆಣ್ಮಕ್ಳು ಇರ್ತಾರಲ್ಲ ಮನೆಯೊಳಗ, ಇಡಾಕ್ ಅಂತ ಸೀರೆ ಮಾಡಿರ್ತಾರೆ, ಇಡಾಕ್ ಅಂತಾರ ಅವಕ್ಕೆ. ಇಡಾಕ್ ಅಂದ್ರ ಭಾಳ ಕಾಸ್ಟ್ಲಿ ಅವು. ಯಾವ್ದಾರ ಒಂದು ಫಂಕ್ಷನ್ ಬಂದಾಗ ಮಾತ್ರ ಅವನ್ನ ಉಟ್ಕೊಂತಾರ, ಮತ್ತ ಹೊಳ್ಳಿ ತಂದು ಹಂಗ ಅದನ್ನ ನಾಜೂಕಾಗಿ ವಾರ್ಡ್ರೋಬ್ನೊಳಗ ಇಟ್ಬಿಡ್ತಾರ. ಯಾಕೆ ಹಂಗ ಮಾಡ್ತಾರಂದ್ರೆ ಟೂ ರಿಚ್ ಫಾರ್ ಯೂಸ್ ಮಾಡಬೇಕು. ಹೆಂಗಾರ ಅಂದ್ರೆ ಭಾಳ ರಿಚ್ ಐತ್ರಿ ಜೂಲಿಯಟ್ ಬ್ಯೂಟಿನೂ ಹಂಗ, ಭಾಳ ರಿಚ್ ಇರುವಂತ ಬ್ಯೂಟಿ, ಅದನ್ನ ಯೂಸ್ ಮಾಡುವಂಗಿಲ್ಲ. ಫಾರ್ ಅರ್ತ್ ಟೂ ಡಿಯರ್ ಮೀನ್ಸ್ ಟೂ ಕಾಸ್ಟ್ಲಿ, ಟೂ ಎಕ್ಸ್ಪೆನ್ಸಿವ್. ಭೂಮಿ ಮೇಲೆ ಅವಳಂತ ಬ್ಯೂಟಿ ಸಾಧ್ಯನ ಇಲ್ಲ ಸಿಗಾಕ. ಅವಳ ಬ್ಯೂಟಿ ಎಲ್ಲಿ ಸಿಗ್ಬೋದು ಅಂದ್ರೆ ಇಲ್ಲ, ಹೆವನ್ ಎಲ್ಲಿ ಸಿಗ್ಬೋದು. ಡಿವೈನ್ ಬ್ಯೂಟಿ, ಹರ್ ಬ್ಯೂಟಿ ಈಸ್ ಡಿವೈನ್ ಹಿಂಗತೆ ಹೇಳ್ಬೋದು. ಅವಳ ಬ್ಯೂಟಿ ಯೂಸ್ ಮಾಡಕ ಬಹಳ ರಿಚ್ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಟೂ ಹಾಕಿರ್ಬೇಕು, ಸೋ ದ್ಯಾಟ್ ನಾಟ್ ಹಾಕಿರ್ಬೇಕಂದ್ರೆ ಹರ್ ಬ್ಯೂಟಿ ವಾಸ್ ಸೋ ರಿಚ್ ದಟ್ ಇಟ್ ಕುಡ್ ನಾಟ್ ಬಿ ಯೂಸ್ಡ್ ಅಂತ ಹೇಳಿ ಹಂಗ. ಫಾರ್ ಅರ್ತ್ ಈ ಭೂಮಿ ಮೇಲೆ ಇಟ್ ಇಸ್ ಟೂ ಕಾಸ್ಟ್ಲಿ, ಟೂ ಎಕ್ಸ್ಪೆನ್ಸಿವ್, ಟೂ ರೇರ್. So shows a snowy dove trooping with the crows. She was like a snowy dove, white dove, trooping with the crows. There is a crow. there is a group of crows, and the crows are walking, and there is a dove among the crows. Here there is a comparison. Juliet is compared to snowy dove. Trooping crows are compared to her fellow dancers. As yonder lady, she was like a yonder. Yonder means superior, excelling, exceeding. ಬೇರೆ ಲೇಡೀಸ್ಗಳಿಗೆ ಕಂಪೇರ್ ಮಾಡಿದ್ರೆ ಮೀರಿದವಳು ಇವಳು. She was a yonder lady over her fellows. It shows like she was yonder, she was beyond, she was over her fellows. Yes, this is how Romeo described the beauty of Juliet.
Then the measure done, author says, Shakespeare says, measure done means dance over. ಇಲ್ಲ ಡ್ಯಾನ್ಸ್ ಮಾಡ್ತಿದ್ರು, ಈಗ ಡ್ಯಾನ್ಸ್ ಮುಗಿತೈತಿ. Yes, the dance, the measure done, the dance over. Romeo intended to do something. Romeo wanted to do something. He wanted to watch her place of stand. ಬಿಟ್ಟು ಹೋಗಕ್ ಮನಸ್ಸಿಲ್ಲ. He wanted to watch her place of stand means he wanted to watch the place where she was standing because he was attracted by her beauty. And he wanted to do one more thing, touching hers. Hers means her hands. And make my rude hand. Yes, measure done. Yes, measure was done. And Romeo wanted to watch her place of stand, and he wanted to touch her hands because he wanted to make his hands blessed. ಈಗ ಸ್ವಾಮಿಗಳು ಪಾದ ಮುಟ್ಟಿ ಪಾವನರಾದೆವು ಅಂತಾರ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಾವನರಾದೆವು ಅಂತಾರ. ಅದೇ ರೀತಿ ಇವ ಏನ್ ಅನ್ಕೊಂತಾನಂದ್ರ, ಅವಳ ಕೈಗಳನ್ನ ಮುಟ್ಟಿ ನನ್ನ ರೂಡ್ ಹ್ಯಾಂಡ್ಸ್, ರಫ್ ಹ್ಯಾಂಡ್ಸ್, ಐ ವಾಂಟೆಡ್ ಟು ಮೇಕ್ ಮೈ ರಫ್ ಹ್ಯಾಂಡ್ಸ್ ಬ್ಲಾಸ್ಟ್. ಡೆಡ್ ಮೈ ಹಾರ್ಟ್ ಲವ್ ಟಿಲ್ ನಾವ್. ಇಲ್ಲಿವರೆಗೂ ನಂದು ಮನಸ್ಸೇನ ಯಾರನ್ನಾದ್ರೂ ಪ್ರೀತಿ ಮಾಡಿದ್ದರೆ ನಮ್ಗೆ ಗೊತ್ತಾಗ್ತದೆ ಪ್ರೀತಿ ಮಾಡ್ಲಿಕ್ಕೆ ಹತ್ತಿದ್ದವ. ರೋಸಲಿನ್ ಫಾರ್ಸ್ ವೆರಿಟ್, ಐ ವಾಂಟೆಡ್ ಟು ಸ್ಟಾಪ್ ಅಟ್ ಸೈಟ್, ಅಟ್ ಒನ್ಸ್ ಐ ವಾಂಟೆಡ್ ಟು ಸ್ಟಾಪ್ ದಟ್ ಲವ್. ಇಲ್ಲಿವರೆಗೂ ನಾನು ಯಾರಾದ್ರೂ ಪ್ರೀತಿ ಮಾಡ್ತಾ ಇದ್ದಿದ್ರೆ ಐ ವಾಂಟ್ ಟು ಸ್ಟಾಪ್ ಇಟ್ ನೌ ಅಟ್ ಒನ್ಸ್, ಸಡನ್ಲಿ ಐ ವಾಂಟ್ ಟು ಸ್ಟಾಪ್ ಇಟ್. ಫಾರ್ ಯಾಕಂದ್ರೆ ಬಿಕಾಸ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಹಿಂದೆಂದು ನಿಜವಾದ ಬ್ಯೂಟಿ ನೋಡ್ಲೇ ಇಲ್ಲ ನಾನು, ಇವತ್ತಿನ ರಾತ್ರಿ ನೋಡಿದೆ ನಾನು. ಹಿಂದೆಂದು ನಿಜವಾದ ಬ್ಯೂಟಿ ನೋಡಲಿಲ್ಲ ಅಂದ್ರೆ ರೋಸಲಿನ್ ಸಂಬಂಧಪಡ್ತಾರೆ. ನಿಜವಾದ ಬ್ಯೂಟಿ ಅಲ್ಲ ಅವಳು ರೋಸಲಿನ್ ಟಿಲ್ ದಿಸ್ ನೈಟ್. ಆದ್ರೆ ಇವತ್ತಿನ ರಾತ್ರಿ ಟ್ರೂ ಬ್ಯೂಟಿ ನೋಡಿದೆ. ಟ್ರೂ ಬ್ಯೂಟಿ ಹಿಯರ್ ಜೂಲಿಯಟ್. ಜೂಲಿಯಟ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾಳ, ಇದು ಫಸ್ಟ್ ಆಕ್ಟ್ ನಲ್ಲಿ ನಡೀತೈತೆ. ಅನಂತರ ಅವ್ರ ಲವ್ ಡೆವಲಪ್ಮೆಂಟ್ ಆಗ್ತೈತೆ, ಅದಕ್ಕೆಲ್ಲ ತೊಂದರೆಗಳು ಬರ್ತಾವ, ಮನೆಗೆಲ್ಲ ಗೊತ್ತಾಗ್ತೈತಿ. ಅವರೆಲ್ಲ ಭಾಳ ಶೆಟ್ಟಿಗೆ ಹೇಳ್ತಾರ, ನೀನು ಸಾಯಿಸ್ತೀವಂತಾರ. ಅದು ಜೂಲಿಯಟ್ಗ ತೊಂದರೆ ಆಗ್ತೈತಿ. ತುಡುಗಿಲೆ ಅವರಿಬ್ರು ಭೇಟಿ ಆಗ್ತಿದ್ರು. ಒಂದ್ಸಲ ಇದು ಮನಸ್ಸಿನಂತ ಹೇಳ್ಕೊಂತಾಳಕ್ಕಿ ಜೂಲಿಯಟ್. ಸೊಲ್ಲಕ್ಕಿ ರೋಮಿಯೋ ಇಲ್ಲ ಅಲ್ಲೇ, ಸೋಲಿಲ್ಲಕ್ಕಿ ತನ್ನ ಮನಸ್ಸಿನಂತ ಹೇಳ್ಕೊಂತಾಳ. ಕಮ್ ನೈಟ್ ಕಮ್ ರೋಮಿಯೋ. ಶಿ ರಿಕ್ವೆಸ್ಟೆಡ್, ಶಿ prayed night to come, and at the same time she invited Romeo. Come night, come Romeo, come thou day and night. Juliet described Romeo like this. He was, thou means you. This is old English, biblical English, yes, poetic English. Thou day and night. You are like ಡೇ ಇನ್ ನೈಟ್. ಡೇ ಟೈಮ್ದೊಳಗೆ ನೈಟ್ ಬಂತಂದ್ರೆ ಹೇಗಿರ್ತ ನೋಡು, ಹಂಗ ನೀನು ಅಂತ ಆಕೆ ಅವಂಗ ಆಕೆ ವರ್ಣಿಸ್ತಾಳ. ಫಸ್ಟ್ ಶಿ ಇನ್ವೈಟೆಡ್ ನೈಟ್. ಯಾಕೆ ನೈಟನ್ನು ಇನ್ವೈಟ್ ಮಾಡ್ತಾಳಂದ್ರೆ ಇಟ್ ವಾಸ್ ಅ ಪ್ರಾಪರ್ ಟೈಮ್ ಫಾರ್ ದೆಮ್ ಟು ಮೀಟ್. ದೇ ವರ್ ನಾಟ್ ಅಲೌಡ್ ಟು ಮೀಟ್ ಬಿಕಾಸ್ ಸೊಸೈಟಿ ಡಿಡಂಟ್ ಅಗ್ರಿ. It was only chance for them to meet night only. Therefore, she always invited the night because Romeo could come during night. And she told that Romeo was like a day and night. For thou wilt lie upon the wings of night. Romeo, thou means you. Romeo, you wilt, old English, will. You will lie upon the wings of night. Personification. Night doesn't have wings, but she imagines. And he could lie upon the wings of night. It's only imagination. And Romeo was a whiter than new snow on a raven's back. Romeo was like a whiter. Romeo was whiter than. Romeo was like a new snow. Romeo was like a new snow on a raven's back. Romeo was like a new snow on a raven's back. Raven, it is a crow-like bird, black. And Romeo was like new snow, white.
Yes. What does it mean? It means that he was fair, he was handsome, he was charming, he was like new snow. Yes. She requests again a knight. Please, knight. She describes knight also here. Please, knight, come. Oh, knight. What kind of knight? Gentle knight. You are gentle, kind. Come. Please come, knight. Oh, loving knight. Oh, black-browed knight. Personification. How does Juliet describe knight? Knight is gentle. Knight is loving. Knight is a black-browed. She requested knight. Give me my Romeo. She requested knight to give her Romeo, to allow Romeo to come to meet her. And when I shall die, she expressed this. When I shall die, she supposed that she was going to die because her family didn't allow her to love Romeo, who belonged to enemy family. Therefore, she expects she might be killed. Therefore, she prayed a night and she asked something to do. She asked the knight to do something. Give me my Romeo, and when I shall die. Yes, she prays knight. What was her prayer? Take him, O knight, please take my Romeo after my death, and please cut him out in little stars. Kill my Romeo and make him little stars, and he will make the little stars. He means little stars will make the face of heaven. Yes. You know the meaning of face of heaven. Face of heaven means the sky. When you cut my Romeo, Romeo becomes stars, and the stars will make the face of heaven. Yes. There is a sky over without stars. After the death of, after my death, take Romeo and cut him little stars, and that stars will make the face of heaven, make the sky beautiful. When there are stars in the sky becomes beautiful. Yes. And the stars, you know, the symbol of a permanence. Yes, stars, symbol of permanence. Yes, you take Romeo and cut him into little stars, and that the stars will make the face of heaven so fine. Heaven, face of heaven means sky. The sky becomes very fine. What happens when the sky becomes very fine? That the whole world will be in love with the night. The whole world, when the sky looks beautiful with the stars, the whole world begins to love night and pay no worship to the garish sun. People don't respect daytime, they respect night time, because night allows lovers to meet. People love, the whole world does not pay any kind of respect to worship to the day. It means that people do not worship day, because during day, yes, a day does not allow lovers to meet. Whole world definitely supports true lovers. The meaning of the last time. Okay, thank you for watching.